25ನೇ ತಾರೀಕು ಶುಕ್ರವಾರ ದಿನ ಮುಧೋಳದ ರಾಯಣ್ಣನ ಸರ್ಕಲ್ ನಲ್ಲಿರುವಂತಹ GLBC ಐಬಿಯಲ್ಲಿ ಸುಮಾರು 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಅವತ್ತು ನಾವು ಶುಕ್ರವಾರ ದಿನ ಎಲ್ಲರೂ ಇಡೀ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರು ಮತ್ತು ಕಬ್ಬು ಕಟಾವುದಾರರು ಗ್ಯಾಂಗಿನ ಮಾಲೀಕರು ಗ್ಯಾಂಗಿನ ಸದಸ್ಯರು ಎಲ್ಲರೂ ಗ್ಯಾಂಗಿನವರು ಅವತ್ತಿನ ದಿನ ಬರ್ಬೇಕಾಗತ್ತೆ. ಏನ್ ಸಮಸ್ಯೆ ಅಂದ್ರೆ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಪ್ರಮುಖವಾದಂತದ್ದು ಕಳೆದ ಸಾಲಿನೊಳಗ ಒಂದು ಬಾಕಿ ಹಚ್ಚಿ ಸಾಲಿನೊಳಗೇನು 114 ರೂಪಾಯಿ ಕಾರ್ಖಾನೆಯವರು ಕಟಾವುದಾರರಿಗೆ ಬಾಕಿ ಇಟ್ಕೊಂಡಿದ್ದಾರೆ. ಅದು ಏನೋ ಸಮಸ್ಯೆ ಆಗಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದ್ರೆ ಅವರು ಮಹಾರಾಷ್ಟ್ರದಿಂದ ಏನು ಕಬ್ಬು ಕಟಾವುದಾರ ಗ್ಯಾಂಗ್ ಬಂದಿದ್ವಲ್ಲ ಅವ್ರಿಗೆ ಆಲ್ರೆಡಿ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಸರಿಪಡಿಸುವಂತದ್ದಕ್ಕೆ ಚರ್ಚೆ ಇಟ್ಕೊಂಡಿದ್ದೀವಿ. ಬಹಳಷ್ಟೆಲ್ಲ ಕಬ್ಬು ಕಟಾವುದಾರ ಗ್ಯಾಂಗಿಗೆ 114 ರೂಪಾಯಿ ಕಾರ್ಖಾನೆಯವ್ರೇನು ಕೊಟ್ಟಿಲ್ಲ, ಬಹಳ ಅನ್ಯಾಯ ಆಗೈತಿ. ಅದನ್ನ ನಾವೊಂದು ಕಾರ್ಖಾನೆ ಏನು ಕಬ್ಬು ಕಟಾವುದಾರರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಅವತ್ತು ಬರ್ಬೇಕಾಗತ್ತೆ. ಟ್ರ್ಯಾಕ್ಟರ್ ಮಾಲೀಕರಿಗೂ ಸಹಿತ ವ್ಯತ್ಯಾಸಗಳದಾವ್. ಅಟ್ಯಾಚ್ ಗ್ಯಾಂಗಿಗೆ ಅವರಿಗೆ ಟ್ರಾನ್ಸ್ಪೋರ್ಟ್ ಸಾಗಾಣಿಕೆದೊಳಗೂ ಮತ್ತೆ ಯಾವ್ಯಾವ್ದ್ರೊಳಗನ ಸ್ವಲ್ಪ ತಾರತಮ್ಯ ಐತಿ. ಅಲ್ಲಿ ಏನು ಅಟ್ಯಾಚ್ ಗ್ಯಾಂಗ್ ಮಹಾರಾಷ್ಟ್ರದಿಂದ ಬರ್ತಾರಲ್ಲ ಆ ಟ್ರ್ಯಾಕ್ಟರ್ ಅವರಿಗೆ ನಮಗ ಈ ಲೋಕಲ್ ಟ್ರ್ಯಾಕ್ಟರ್ ಮಾಲೀಕರಿಗೆ ವ್ಯತ್ಯಾಸ ಐತಿ. ಅದಕ್ಕೆ ಇವನ್ನೆಲ್ಲನೂ ಅವತ್ತು ಚರ್ಚೆ ಮಾಡಾಕ ನಾವು 3 ಗಂಟೆಗೆ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಒಳಗ ಯಾರ್ಯಾರಪ್ಪ ಮತದಾನ ಸ್ಪಷ್ಟ ಮಾಡ್ಬಿಟ್ಟು ಹಿಂದಿನ ಬಾಕಿ ವಸೂಲಾತಿ ಸಲುವಾಗಿ ಕಬ್ಬೆಗಾರ ಬರ್ಬೇಕು. ಮುಂದೆ ಕಟಾವುದಾರರ ಸಮಸ್ಯೆ, ಟ್ರ್ಯಾಕ್ಟರ್ ಮಾಲೀಕರ ಸಮಸ್ಯೆ ಇವನ್ನೆಲ್ಲನೂ ಬಗೆಹರಿಸ್ಕೊಳಕ ದೊಡ್ಡ ಮಟ್ಟದ ಒಂದು ಸಭೆ ಶುಕ್ರವಾರ ದಿನ 3 ಗಂಟೆಗೆ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ಮತ್ತೊಮ್ಮೆ ಅವ್ರಿಗೆ